ಟು ಮೈ ಯೂಟ್ಯೂಬ್ ಚಾನಲ್, ಸಹನಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಅಣ್ಣಂದು ಬಳೆಶಾಸ್ತ್ರ ನಡೀತದೆ. ಸೊ ಅವನು ಹಾಕ್ಸ್ಕೊಳ್ಳೋದಿಲ್ಲ, ನಾವುಗಳೆಲ್ಲ ಹಾಕ್ಸ್ಕೊಳ್ಳೋದಕ್ಕೋಸ್ಕರ ಒಂದು ಬಳೆಶಾಸ್ತ್ರ ಅಂತ ಒಂದು ಫಂಕ್ಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಇವತ್ತು ಕಂಪ್ಲೀಟ್ ಬ್ಲಾಗ್ ಅದರದ್ದೇ ಆಗಿರುತ್ತೆ. ಸೊ ನನ್ನ ಜೊತೆ ಯಾರಿದ್ದಾರೆ ನೋಡಿ, ರುಚಿತಾ, ನನ್ನ ತಂಗಿ ಯಾರಿದ್ದಾರೆ. ಈಗ ಬಂದು ನಮ್ಮ ಅತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮುಗಿಸಿದ್ದಾರೆ. ನೆಕ್ಸ್ಟ್ ಏನಿದ್ರು ಬಳೆಯವ್ರಿಗೆ ವೇಟಿಂಗು. ಇವರೆಲ್ಲ ಕುತ್ಕೊಂಡು ಒಂದು ರೌಂಡ್ ತಿಂಡಿ ಮಾಡ್ತಿದ್ದಾರೆ. ನಮ್ಮಮ್ಮ, ನನ್ನ ತಂಗಿ, ನಮ್ಮ ಆಂಟಿ, ನಮ್ಮಣ್ಣ ಎಲ್ಲರೂ. ಅಷ್ಟರಲ್ಲೇ ಬಳೆಯವ್ರು ಕೂಡ ಬಂದರು. ವೆರೈಟಿ ಬಳೆಗಳೆಲ್ಲ ತಂದಿದ್ದಾರೆ. ಅವರೆಲ್ಲ ಜೋಡಿಸ್ಕೊಂಡೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಷ್ಟೇ ನಾನು ಲಾಸ್ಟಲ್ಲಿ ಸೆಲೆಕ್ಷನ್ ಸಿಗಲ್ಲ ಅಂದ್ಬಿಟ್ಟು ಫಸ್ಟೇ ಕೂತ್ಕೊಂಡ್ಬಿಟ್ಟೆ. ಅದು ಬೇಡ ಇದು ಬೇಡ ಅಂದ್ಕೊಂಡು ಕೊನೆಗೆ ಯಾವುದು ಬ್ಲ್ಯಾಕ್ ಕಲರ್ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದ್ದೀನಿ. ಇವನೇ ಫ್ರೆಂಡ್ಸ್ ನೋಡಿ, ಮದುವೆ ಗಂಡು ಇವನೇ ಫ್ರೆಂಡ್ಸ್. ಮುಚ್ಚೆ ನೋಡಿ ಫ್ರೆಂಡ್ಸ್, ಮದುವೆ ಗಂಡು ಫೋಟೋಗೆ ಬಾರೋ ಅಂದ್ರೆ ಬರೋದೇ ಇಲ್ಲ ಅಂತಾನೆ. ಹಾಯ್. ಫಸ್ಟ್ ಮದುವೆ ಗಂಡು ಇವರು, ನೆಕ್ಸ್ಟ್ ಮದುವೆ ಗಂಡು ಇವರು, ನೆಕ್ಸ್ಟ್ ಮದುವೆ ಗಂಡು ಇವರು. ನೋಡ್ಕೊಬಿಡಿ, ಇವ್ರಿಗೆ ಆಲ್ರೆಡಿ ಆಗ್ಬಿಟ್ಟಿದೆ, ಒಂದು ಮಗಳು ಇದ್ದಾಳೆ. ಅಷ್ಟರಲ್ಲೇ ಎಲ್ಲ ಟೈಮ್ನೆಲ್ಲ ಆಲ್ರೆಡಿ 1:30-2 ಗಂಟೆ ಆಗಿಬಿಟ್ಟಿತ್ತು. ಸೊ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ರು. ಮದುವೆ ಗಂಟೆ ಬಟ್ಟೆ ಕೊಡ್ತಿದ್ದ, ಎಲ್ಲ ಅಡುಗೆ ಎಲ್ಲ ಕ್ಯಾಟ್ರಿಂಗ್ ಎಲ್ಲ ಅಡುಗೆ ಅವ್ರು ತಂದು ಇಟ್ಬಿಟ್ಟು ಹೋಗಿದ್ರು. ಅಪ್ಟೌನ್ ಸುಟ್ಟಕ್ಕಿತ್ತು, ನಮ್ಮ ಮಮ್ಮಿ ಸುಟ್ಟೆಲ್ಲ ಇಟ್ಕೊಂಡು ಮದುವೆ ಗಂಟೆ ಅಡುಗೆ ಬಡಿಸ್ತಾ. ಲೇಡೀಸ್ ಎಲ್ಲ ಊಟ ಮಾಡಿ ಏಲಕ್ಕಿ ಹಾಕ್ಕೊಂಡು ಒಂದು ರೌಂಡ್ ಮೀಟಿಂಗ್ ಮಾಡ್ತಾ ಇದ್ರು ಎಲ್ಲರೂ. ಸೊ ಅಷ್ಟೆಲ್ಲ ನಾವು ಹೆಣ್ಮಕ್ಳು ಇರುತ್ತಲ್ಲ, ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಕೊಡ್ತಿದ್ವಿ ಬಂದವ್ರಿಗೆಲ್ಲ. ಈ ಗ್ಯಾಪಲ್ಲಿಂದ ನಾವು ಕೂಡ ಎಲ್ಲ ಕೈಗೆ ಬಳೆ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಚೆನ್ನಾಗಿ ರೆಡಿ ಆಗಿದ್ದಲ್ಲ.
ಸೊ ಯಾಕೆ ಸುಮ್ಮನೆ ಒಂದೆರಡು ಫೋಟೋಸ್ ತೆಗೆಯೋಣ, ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಹಾಗೇ ಮಾಡಿದ್ವಿ. ಚೆನ್ನಾಗಿ ಬಂತು. ಫೋಟೋ ಕ್ರೇಜ್ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲರಿಗೂ. ಕ್ರೇಜು ಎಲ್ಲರೂ ಅಟೆಂಡ್ ಮಾಡಿ ನೀಟಾಗಿ ರೆಡಿಯಾಗಿ ಕೂತ್ಕೋಬೇಕು ಫೋಟೋಗೆ ಅಂತ. ಇಲ್ಲೆಲ್ಲ ನಮ್ಮ ಬ್ಯಾಚ್ ಮಾಡ್ಕೊಂಡು ಕೂತಿದ್ದಾರೆ. ನೆಕ್ಸ್ಟ್ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ಹಾಯ್, ಇಬ್ರು ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಹಾಯ್ ಹಾಯ್ ಹಾಯ್. ಯಾ ಕಿಚನಲ್ಲಿ ಯಾರಿಲ್ಲ. ಅಜ್ಜಿ ಈ ಆಂಟಿದ್ದೀರ ಎಲ್ಲರೂ ನಾವು ಬಳೆ ಹಾಕ್ಸ್ಕೊಂಡಿದ್ವಿ, ನಮ್ಮದು ರೌಂಡಾಗಿ ಕೂತ್ಕೊಂಡು ತೆಗೀರಿ ಅಂತ ಎಲ್ಲ ಐಡಿಯಾಗಳು ಕೊಡ್ತಾಯಿದ್ರು. ಆಮೇಲೆ ಅವ್ರದ್ದು ಒಂದು ಫೋಟೋಸ್ ತೆಗೆದು ಹಂಗೆ ಸುಮ್ಮನೆ ಟೆರೆಸ್ಗೆ ಹೋದ್ವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ, ನಮ್ಮ ಅಣ್ಣನ ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ. ಸೊ ಅದೇ ಟೈಮಲ್ಲಿ ಫ್ಯಾಷನ್ ಶೋ ವಿಡಿಯೋ ಇದೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಯಾವ ಸಾಂಗ್ ಮಾಡೋದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ವಿ. ಏನೇ ಡ್ಯಾನ್ಸ್ ಪ್ರಾಕ್ಟೀಸ್ ಅಂದ್ರೂ ಈ ಡ್ಯಾನ್ಸ್ ಪ್ರಾಕ್ಟೀಸ್ ಕಂಪ್ಲೀಟ್ ಎಲ್ಲ ಸ್ಟೆಪ್ಸನ್ನು ಕೊರಿಯೋಗ್ರಫಿ ಮಾಡಿದ್ದು ನನ್ನ ತಂಗಿನೇ. ಎಲ್ಲದಕ್ಕೂ ಹಿಂಗೆ ಬರಬೇಕು ಹಂಗೆ ಬರ್ಬೇಕಂತ ಎಲ್ಲದಕ್ಕೂ ಕೊರಿಯೋಗ್ರಫಿ ಮಾಡಿದ್ಲು. ಏನಂದರೆ ಕೆಲವ್ರಿಗೆ ಡ್ಯಾನ್ಸ್ ಬರುತ್ತೆ, ಕೆಲವ್ರಿಗೆ ಡ್ಯಾನ್ಸ್ ಬರೋಲ್ಲ. ಇಂಥವ್ರಿಗೆಲ್ಲ ಈಸಿ ಸ್ಟೆಪ್ಸ್ ಬೇಕು. ನನಗೂ ಡ್ಯಾನ್ಸ್ ಬರೋಲ್ಲ, ಸೊ ಎಲ್ಲರಿಗೂ ಈಸಿ ಸ್ಟೆಪ್ ಇರಲಿ ಅಂತ ಎಲ್ಲ ಅವಳೇ ನೀಟಾಗೆಲ್ಲ ಕೊರಿಯೋಗ್ರಫಿ ಮಾಡಿದ್ಲು. ಬಟ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಆಯಿತು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಎಲ್ಲರೂ. ಎಲ್ಲ ಫುಲ್ ಜೋಶಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು. ಬಟ್ ಏನಂತಂದರೆ ಈ ಮದುವೆ ದಿನ ಆಡಬೇಕು ಅಂತ ತುಂಬ ಆಸೆಯಿಂದ ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಮದುವೆ ದಿನ ಇಷ್ಟು ಜನನೂ ಆಡೋಕ್ಕಾಗಲಿಲ್ಲ, ಇಷ್ಟು ಜನನೂ ಆಡಲಿಲ್ಲ. ರಿಸೆಪ್ಷನಲ್ಲಿ ಆಡಿರೋದೊಂದು ಎಂಟ್ರಿ ಡ್ಯಾನ್ಸ್ ವೀಡಿಯೋ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ವಿಡಿಯೋ ಆ್ಯಡ್ ಮಾಡ್ತೀನಿ. ಎಷ್ಟೊಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಯಾವ್ದು ಆಡೋದು ಇವ್ರ ಮದುವೆಗೆ ಯಾವ್ದು ಆಡೋದಪ್ಪ ಅಂತೆಲ್ಲ ಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಕೊನೆಗೆ ಇದಾಡೋಣ ಅಂದ್ಕೊಂಡು ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ನೋಡಿದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡಿರೋ ಸಾಂಗ್ಸ್ ಯಾವುದಕ್ಕೂ ನಾವು ಡ್ಯಾನ್ಸ್ ಆಡಲಿಲ್ಲ. ಆ್ಯಕ್ಚುಲಿ ನಾವು ಆಡಿದ ಡ್ಯಾನ್ಸೇ ಕಂಪ್ಲೀಟಾಗಿ ಬೇರೆ ಆಡಿರೋದು. ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋರು ಯಾರೂ ಆಡಿಲ್ಲ. ಇಲ್ಲಿ ಪ್ರಾಕ್ಟೀಸ್ ಮಾಡಿರೋ ಸಾಂಗ್ಸ್ ಕೂಡ ನಾವು ಹಾಕ್ಕೊಂಡು ಆಡಿಲ್ಲ. ಓಕೆನಾ, ನಾನು ಆ ಸಾಂಗ್ ಈ ಸಾಂಗ್ ಹಾಕೋ ಅಂತ ಹೇಳಿ ನನ್ನ ತಮ್ಮ ಫುಲ್ ರೈಸ್ ಆಗಿಬಿಟ್ಟಿದ್ದ. ನನ್ನ ಮೇಲಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದ. ಆ ಸಾಂಗ್ ಈ ಸಾಂಗ್ ಎಷ್ಟು ಸಾಂಗ್ ಹಾಕಬೇಕು ಅಂತ ರೈಸೇ ಆಗಿಬಿಟ್ಟ ಅವನು. ಸೊ ಅಷ್ಟೆಲ್ಲ ನಾವು ಪ್ರಾಕ್ಟೀಸ್ ಮಾಡೋಷ್ಟರಲ್ಲೇ ನಮ್ಮ ಇನ್ನೊಬ್ಬರು ಆಂಟಿಯವರೆಲ್ಲ ಸೇರಿಕೊಂಡು ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಅರ್ಶಿನ ಕುಟ್ಟಕ್ಕೆ ಒಳ್ಕಲ್ಲು ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಈಗ ನಮ್ಮಮ್ಮ ಬಂದು ಕರೆಯೋದಕ್ಕೆ ಬಂದರು, ಬನ್ನಿ ಅರ್ಶಿನ ಕುಟ್ಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಪೂಜೆ ಮಾಡಬೇಕು ಅಂತ. ಸೊ ಇಷ್ಟಕ್ಕೆ ಹೆಂಗೆ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಅದೇ ಟೈಮಿಗೆ ಮಳೆ ಬೇರೆ ಬರೋ ಥರ ಇತ್ತು. ಲಾಸ್ಟ್ ಒಂದ್ಸಲ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಹೋಗೋಣ ಅಂತ ಮಾಡ್ತಿದ್ವಿ. ಈಗ ಇನ್ನೂ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿಬಿಟ್ಟು ಹೋಗೋಣ ಅಂತ ಮಾಡ್ತಿದ್ವಿ. ಇನ್ಸ್ಟಾದಲ್ಲಿ ಇವಾಗ ಟ್ರೆಂಡಿಂಗ್ ಆಗಿದೆಯಲ್ಲಪ್ಪ ಕರಿಮಣಿ ಮಾಲೀಕ ನೀನಲ್ಲ ಅಂತ, ಅದಕ್ಕೆ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಎಲ್ಲ ಜೋಶಾಗಿ ಸಖತ್ತಾಗಿ ಮಾಡಿದ್ರು.
ಒಬ್ಬೊಬ್ಬರು ಒಂದೊಂದು ಐಡಿಯಾಸ್ ಕೊಡ್ತಾಯಿದ್ರು. ಬಟ್ ಏನೋ ಒಂಥರ ಒಟ್ಟಿಗೆ ಸೇರಿ ಒಟ್ಟಿಗೆ ಈ ಥರ ಎಲ್ಲ ಮಾಡಿದೊಂಥರ ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇಲ್ಲ ಅದೇ ಗ್ಯಾಪಲ್ಲಿ ಒಂದು ರೀಲ್ಸ್ ಮಾಡಿಬಿಡೋಣ ಅಂತ ಎಲ್ಲ ಸೇರಿಕೊಂಡು ಪ್ರಾಕ್ಟೀಸ್ ಮಾಡಿ ಒಂದು ರೀಲ್ಸ್ ಮಾಡಿಬಿಟ್ವಿ. ಸೊ ಅಷ್ಟರಲ್ಲೇ ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಇನ್ನೇನು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಎಲ್ಲ ಮುಗಿಸ್ಕೊಂಡು ಇವಾಗ ಮಳೆ ಬರ್ತಾ ಇದೆ ಅಂತ ಎಲ್ಲ ಡನ್. ನನ್ನ ತಮ್ಮ ಫೋನ್ ಬೇರೆ ಕಿತ್ಕೊಂಡ, ಕೊಡು ನಾನು ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟರಲ್ಲೇ ಎಲ್ಲ ಇವರೇ ಇಲ್ಲಿ ನೋಡಿ ಅರ್ಶನ ಕುಟ್ಟಕ್ಕೆ ರೆಡಿ ಮಾಡಿದ್ದಾರೆ ಒಲ್ಕಳ್ನ. ನೀವೇನ ರೆಡಿ ಮಾಡಿರೋದು? ಹಾ ಚೆನ್ನಾಗಿದೆ ಆಂಟಿ. ಬಾರೋ ನೀನು ಆಡಬಾರೋ ಡಾನ್ಸ್ ಬರಲ್ಲ ಅಂತಿದ್ದ. ಅವನಿಗಂತೂ ಫುಲ್ ನಾಚಿಕೆ. ಹ್ಞೂ ಯಾಕೆ ಒಬ್ರೊಬ್ರಾಗಿನೇ ಎಲ್ಲ ಮುತ್ತೈದೆಯರೆಲ್ಲ ಸೇರಿ ಪೂಜೆ ಎಲ್ಲ ಮಾಡಿ ಅದಕ್ಕೆ ಆರತಿ ಎಲ್ಲ ಮಾಡಿ ಒಲ್ಕಲ್ಲಿಗೆ ಸ್ಟಾರ್ಟ್ ಮಾಡಿಕೊಂಡು ಎಲ್ಲರೂ ಒಬ್ರೊಬ್ರಾಗಿನೇ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಫೈನಲ್ ಆಗಿ ನಮ್ಮ ಅತ್ತೆ ಬಂದು ಆರತಿ ಮಾಡಿ ಪೂಜೆ ಮಾಡಿದ್ರು. ಈಗ ನೋಡಿ ಫ್ರೆಂಡ್ಸ್, ಕಳ್ಸ ಕುರ್ಸಕ್ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ಎಲ್ಲ ಅರ್ಶಿನ ಕುಟ್ಟಕ್ಕೆಲ್ಲ ರೆಡಿ ಆಗಿತ್ತು. ಎಲ್ಲ ಕುಟ್ಟಕ್ಕೆ ಫಸ್ಟ್ ಸ್ಟಾರ್ಟಿಂಗು ಮದುವೆ ಆಗದಿರೋ ಹೆಣ್ಮಕ್ಳನ್ನೇ ಕುಟ್ಟಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಇವ್ರ ಕೈಯಲ್ಲಿ ಕುಟ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಆಂಟಿಸ್ ಎಲ್ಲ ಬಂದು ಒಬ್ಬೊಬ್ಬರಾಗಿನೇ ನಾನು ಕುಟ್ತೀನಿ ಎಲ್ಲ ಫೋಟೋ ಪೋಸ್ಟ್ ಅಷ್ಟೇ ಎಲ್ಲ ತೆಗೆದು ಮಾಡಿದ್ರು. ನಮ್ಮ ಅತ್ತೆ ಮಾತ್ರ ಫೋರ್ಸ್ಫುಲ್ಲಾಗಿ ಚೆನ್ನಾಗಿ ಮಾಡಿದ್ರು ಅಂತಂದರೆ. ಫೋಟೋ ತೆಗೆಯೋಕ್ಕೋಸ್ಕರ ಎಲ್ಲ ಪೋಸ್ ಕೊಡ್ತಾವ್ರೆ. ನೀನೆಲ್ಲ ನಿಂತ ಇದ್ದೀರಾ? ಅಲ್ಲಾಗ ನಾನು ಬಂದೆ, ನಾನು ಮಾಡ್ತೀನಿ ಅಂತಂದ್ಬಿಟ್ಟು. ಬಟ್ ಸಾಕಾಗೋಯ್ತು, ಹೊಟ್ಟೋಗ್ಬಿಟ್ಟೆ ನಾನು ವಾಪಸ್ಸು. ಆಗಲಿಲ್ಲ ನನ್ನ ಕೈಯಲ್ಲಿ. ಈ ಶಾಸ್ತ್ರಗಳೆಲ್ಲ ಇಂದನೂ ಬರೀ ಫೋಟೋಶೂಟ್ಸೇ ಜಾಸ್ತಿ ಆಗೋಗ್ಬಿಟ್ಟಿತ್ತು ನಮ್ಗಳಿಗಂತೂ. ಎಲ್ಲ ಫೋಟೋಶೂಟ್, ಅಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಫೋಟೋ ಇದೆ, ಎಲ್ಲ ಫೋಟೋಶೂಟ್ಗೋಸ್ಕರನೇ ಮಾಡಿದ್ದಾಯ್ತು ನಾವು. ಬಟ್ ಆದ್ರೂ ಒಂಥರ ಎಲ್ಲ ಚೆನ್ನಾಗಿತ್ತು. ಕ್ಲೀನಾಗಿ ಹೊಡಿ, ಆಮೇಲೆ ಈಡ್ಕಾಯಿ ತರ ಹಾಕ್ಬಿಟ್ಯಾ? ಸುನೀತಾ, ನೀವು ಹುಡುಗಿ ದಾರಿಸ್ತೀರ ಸುನೀತಾ? ಸೂರ್ಯ ಆ ಕಡೆನ ಬ್ರೋ ಇರೋದು. ಆಚೆ ಕಲ್ಲೈತಲ್ಲ ಎಡ್ಜು, ಆ ಎಡ್ಜ್ಗಳು ನೀಟಾಗಿ ಆ ಥರ ಮಾಡೋದು. ಸೊ ಫೈನಲಿ ನಮ್ಮ ದಿನ ಈ ಥರ ಎಂಡ್ ಆಯಿತು.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ.